ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಗೆ ನಿಮ್ಮ ಮುಂದೆ ಹಾಜರಿದ್ದೀನಿ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಕಣ್ರಿ. ಅದು ಯಾವುದು ಅಂತ ಹೇಳಿದ್ರೆ ಘೀ ಮೈಸೂರ್ ಪಾಕ್. ನಮ್ ಕರ್ನಾಟಕದ ಒಂದು ಹೆಮ್ಮೆ ಅಂತಾನೆ ಹೇಳ್ಬೋದು. ಪ್ರಪಂಚದ ವಿಖ್ಯಾತ ಪಡೆದಿರ್ತಕ್ಕಂಥ ಈ ಒಂದು ಸ್ವೀಟಿನ ಟ್ರೆಡಿಷನಲ್ ಒಂದು ಸ್ವೀಟ್ ರೆಸಿಪಿನ ಸುಲಭವಾಗಿ ಪ್ರತಿಯೊಂದು ಪ್ರೋಸೆಸ್ ಅನ್ನ ಸ್ಟೆಪ್ ಬೈ ಸ್ಟೆಪ್ ಹಾಗೂ ಪರ್ಫೆಕ್ಟ್ ಅಳತೆಗಳೊಂದಿಗೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಸಾಫ್ಟ್ ಆಗಿರ್ತಕ್ಕಂಥ ಈ ತುಪ್ಪದ ಮೈಸೂರು ಪಾಕನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದಿರ ನಡೀರಿ ಈ ಒಂದು ಬ್ಯೂಟಿಫುಲ್ ರೆಸಿಪಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನೋಡುವ. ನೋಡಿ, ಇದಕ್ಕೆ ಬೇಕಾಗಿರ್ತಕ್ಕಂಥ ಇಷ್ಟೇ ಸಾಮಗ್ರಿಗಳು. ಅದರಲ್ಲಿ 1 ಕಪ್ನಷ್ಟು ಒಳ್ಳೆ ಕ್ವಾಲಿಟಿಯ ಒಂದು ಬೇಸನ್ ಅಥವಾ ಕಡಲೆ ಹಿಟ್ಟು, 2 ಕಪ್ನಷ್ಟು ತುಪ್ಪ ರೂಮ್ ಟೆಂಪರೇಚರ್ ಅಲ್ಲಿ ಮೆಲ್ಟ್ ಆಗಿರ್ತಕ್ಕಂಥದ್ದು, ಹಾಗೆ 2 ಕಪ್ನಷ್ಟು ಸಕ್ಕರೆ, ಚಿಟಿಕೆಯಷ್ಟು ಏಲಕ್ಕಿ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಹಾಲು. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕಾಗುತ್ತೆ ನಮ್ಗೆ ಈ ಒಂದು ಘೀ ಮೈಸೂರು ಪಾಕ್ ಮಾಡ್ಲಿಕ್ಕೆ. ಸೊ ಈಗ ಮೊದಲನೇದಾಗಿ ಗ್ರೀಸಿಂಗ್ ಅಂತಕ್ಕಂಥದ್ದು ಮಾಡೋಣ. ನೋಡಿ, ನಾನು ಇಲ್ಲೊಂದು ಅಲ್ಯೂಮಿನಿಯಂ ಪಾತ್ರೆಯನ್ನ ತಗೊಂಡಿದ್ದೀನಿ, ಸ್ಕ್ವೇರ್ ಶೇಪ್ ಅಲ್ಲಿ ಇರ್ತಕ್ಕಂಥ. ನೀವು ಇದನ್ನೆಲ್ಲ ನೀವು ಯಾವುದೇ ಬೇಕಾದ್ರೂ ಒಂದು ಪ್ಲೇಟ್ ಅನ್ನು ಸಹ ನೀವು ಯೂಸ್ ಮಾಡ್ಕೋಬಹುದು. ಸೊ ಇದು ಸ್ಟಿಕ್ ಆಗದ್ರೆ ಲಿಮಿಟ್ ನಾನು ಎಲ್ಲಾ ಕಡೆ ಈ ತುಪ್ಪದಲ್ಲಿ ಇದನ್ನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗೆಲ್ಲ ಪರ್ಫೆಕ್ಟ್ ಆಗಿ ಗ್ರೀಸಿಂಗ್ ಅನ್ನೋದು ಆಗೋಗ್ಬಿಟ್ಟಿದೆ. ಇದು ಮೊದಲೇ ಮಾಡ್ಕೋಬೇಕು. ಸೊ ಇದನ್ನ ಮಾಡಿ ನಾನು ಪಕ್ಕಕ್ಕೆ ಇಟ್ಕೊಳ್ತೇನೆ. ಇಲ್ಲಿ ಒಂದು ಬೌಲ್ ಅನ್ನು ನಾನು ತಗೊಂಡಿದ್ದೇನೆ. ಈ ಬೌಲ್ ಅಲ್ಲಿ ನಾನು ಈ ಒಂದು ಒಳ್ಳೆ ಕ್ವಾಲಿಟಿ ಅಂತ ಹೇಳಿದ್ನಲ್ಲ, ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಈ ಒಂದು ಕಡಲೆ ಹಿಟ್ಟನ್ನು ನಾನು ಹಾಕೊಳ್ತೇನೆ. ಮೊದಲನೇದಾಗಿ ಇದು 1 ಕಪ್. ಈ ಅಳತೆ ಪ್ರಮಾಣಗಳು ನೀವು ನೋಡ್ಕೊಳ್ಳಿ. ಸೊ ಈಗ ಇದನ್ನೆಲ್ಲ ಕಂಪ್ಲೀಟ್ ಆಗಿ ಒಂದ್ಸತಿ ನಾನು ವಿಸ್ಕ್ ಮಾಡ್ತೀನಿ, ಯಾಕಂದ್ರೆ ಅದ್ರಲ್ಲಿ ಗಂಟೆಗಳಿದ್ರೆ ಆ ಗಂಟೆಗಳೆಲ್ಲ ಮುರಿದೋಗ್ಲಿ ಅನ್ನೋ ಒಂದು ಕಾರಣಕ್ಕಾಗಿ. ಈ ತರ ಒಂದು ಪ್ರೋಸೆಸ್ ತುಂಬಾನೇ ಇಂಪಾರ್ಟೆಂಟ್. ಸ್ಮಾಲ್ ಆಗಿದ್ರು ಸಹ ಇದರಲ್ಲಿ 1 ಕಪ್ನಷ್ಟು ನಾನು ಮೆಲ್ಟ್ ಮಾಡಿರ್ತಕ್ಕಂಥ ತುಪ್ಪವನ್ನ ಹಾಕೊಳ್ತೀನಿ. ನೆನಪಿರ್ಲಿ, ತುಪ್ಪ ಬಿಸಿ ಇರಕೂಡದು, ನಾರ್ಮಲ್ ಟೆಂಪರೇಚರ್ ಇರ್ಬೇಕಾಗತ್ತೆ. ಸೊ ಈ ತುಪ್ಪನೆಲ್ಲ ಹಾಕೊಂಡಿದ್ದೀನಲ್ಲ, ಈಗ ಮತ್ತೆ ಈ ವಿಸ್ಕರ್ ಸಹಾಯದಲ್ಲಿ ನಾನು ಕ್ಲೀನ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತೇನೆ. ಮಿತ್ರರೇ, ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲೆಲ್ಲೂ ಸಹ ಒಂದ್ ಸ್ವಲ್ಪ ಸಹ ಗಂಟು ಅನ್ನೋದಿಲ್ಲ. ಸೊ ಈಗ ಈ ಒಂದು ಪ್ರೋಸೆಸ್ ರೆಡಿ ಆಗಿದೆ. ಸೊ ಈಗ ಇದನ್ನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳುವ. ಇಲ್ಲಿ ನೋಡ್ತಿರಬಹುದು, ನಾನು ಒಂದು ಬಾಣಲೆಯನ್ನು ತಗೊಂಡಿದ್ದೀನಿ. ಬಾಣಲೆ ಚಂದ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ. ಇದರಲ್ಲಿ 2 ಕಪ್ನಷ್ಟು ಗ್ರಾನ್ಯುಲರ್ ಶುಗರ್, ಅಂದ್ರೆ ರೆಗ್ಯುಲರ್ ಅಂಗಡಿಯಿಂದ ಏನ್ ತಗೊಂಡ್ಬರ್ತೀರ ಅದೇ ಸಕ್ಕರೆಯನ್ನ 2 ಕಪ್ನಷ್ಟು ಹಾಕೊಳ್ತೀನಿ. ಅಂದ್ರೆ 1:2 ಪ್ರಮಾಣ. ಅಂದ್ರೆ 1 ಕಪ್ನಷ್ಟು ಕಡಲೆ ಹಿಟ್ಟು ತಗೊಂಡ್ರೆ 2 ಕಪ್ನಷ್ಟು ಸಕ್ಕರೆ. ಅದರಲ್ಲಿ ಅರ್ಧ ಕಪ್ನಷ್ಟು ನೀರು, ಅಂದ್ರೆ ನಾವೀಗ 2 ಕಪ್ನಷ್ಟು ನಾನು ಸಕ್ಕರೆ ತಗೊಂಡಿದ್ದೀನಿ, ಹಾಗಾಗಿ ನಾನು ಅರ್ಧ ಕಪ್ನಷ್ಟು ನಾನು ನೀರನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದೇನ್ ಮಾಡ್ಬೇಕಾಗತ್ತ, ಈ ಸಕ್ಕರೆ ಅಂತಕ್ಕಂಥದ್ದೇನಿದೆ ಚಂದ ಕರಗಬೇಕು. ಆ ಕರಗುವವರೆಗೂ ನಾವು ಮಧ್ಯಮ ಹುರಿಯಲ್ಲಿ ನಾವು ಇದನ್ನ ಮಿಕ್ಸ್ ಮಾಡುವ. ನೋಡ್ತಿದ್ದೀರಲ್ಲ, ಇಲ್ಲಿ ಸ್ವಲ್ಪ ಗ್ರಾನ್ಯೂಲ್ಸ್ ಕಾಣಿಸ್ತಾ ಇದೆ. ಬಟ್ ಈಗ ನೀರೆಲ್ಲ ಸ್ವಲ್ಪ ಕರಗ್ಲಿಕ್ಕೆ ಶುರು ಆಗ್ತಿದೆ ಸಕ್ಕರೆ ನೀರಲ್ಲಿ. ಸೊ ಈಗ ನಾ ಏನು 1 ಟೇಬಲ್ ಸ್ಪೂನ್ ಅಷ್ಟು ಈ ಹಾಲು ತಗೊಂಡಿದ್ನಲ್ಲ, ಆ ಹಾಲನ್ನ ನಾನು ಹಾಕೊಳ್ತೀನಿ. ಹಾಲು ಹಾಕ್ತಕ್ಕಂಥ ಪ್ರಮೇಯ ಏನಿದೆಪ್ಪ ಅಂತ ಹೇಳಿದ್ರೆ, ಸ್ಕಿಮ್ಮಿಂಗ್ ಪ್ರೋಸೆಸ್ ಅಲ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಈ ಸಕ್ಕರೆ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ಅದ್ರಲ್ಲಿ ತುಂಬಾ ಧೂಳು ಇರುತ್ತೆ, ಸ್ವಲ್ಪ ಕಲ್ಮಶಗಳಿರುತ್ತಲ್ಲ. ಸೊ ಅದನ್ನ ಹೋಗೋದಕ್ಕೆ ಈ ಹಾಲು ಅಂತಕ್ಕಂಥದ್ದು ಹೆಲ್ಪ್ ಮಾಡುತ್ತೆ. ನೋಡಿ, ಈಗ ಹಾಲು ಸಹ ಚಂದ ಕುದೀತಾ ಇದೆಲ್ಲ. ಈಗ ಫ್ಲೇಮ್ ನ ಲೋ ಮಾಡ್ಕೊಳ್ಳಿ. ನೋಡಿ, ಒಂದು ಕಾಫಿ ಶೋತ್ಸೋ ಒಂದು ಫಿಲ್ಟರ್ ತಗೊಂಡು ಈ ರೀತಿ ಎಲ್ಲ ಒಂದು ಮೇಲ್ಗಡೆ ಇರ್ತಕ್ಕಂಥ ಒಂದು ಗಲೀಜನ್ನೆಲ್ಲ ತೆಗೆದ್ಬಿಡಿ. ಈ ಪ್ರೋಸೆಸ್ ಅನ್ನ ಸ್ಕಿಮ್ಮಿಂಗ್ ಅಂತ ಕರೀತಾರೆ. ಸೊ ಆಗ ಪಾಕ ಅಂತಕ್ಕಂಥದ್ದು ಪರ್ಫೆಕ್ಟ್ ಗ್ಲಾಸಿ ಟೆಕ್ಸ್ಚರ್ ಬರುತ್ತೆ. ಇದು ಒನ್ ಆಫ್ ದ ಟೆಕ್ಸ್ಚರ್. ಸೊ ಈಗ ಇದು 1 ಎಳೆ ಪಾಕ ಬರೋವರೆಗೂ ನಾವು ಇದನ್ನ ಕುದಿಸ್ಬೇಕಾಗತ್ತೆ. ಇದು ಆಗ್ಲಿಕ್ಕೆ ಸುಮಾರು 4 ರಿಂದ 5 ನಿಮಿಷ ಬೇಕಾಗುತ್ತೆ. ಒಳ್ಳೆ ಗಮನ ಇಟ್ಟು ಈ ಒಂದು ಪ್ರೋಸೆಸ್ ನೀವು ಮಾಡ್ಬೇಕಾಗತ್ತೆ. ನೋಡ್ತಿದ್ರಲ್ಲ, ಈಗೆಲ್ಲ ಇದು ಬಾಯ್ಲ್ ಆಗ್ತಾ ಇದೆ. ನೋಡಿ, ಈಗ ನೋಡಿ, ಸುಮಾರು 4 ನಿಮಿಷ ಆದ್ಮೇಲೆ ಇದನ್ನ 1 ಎಳೆ ಪಾಕ ಅಂತಾರೆ. ನೋಡಿ, ಕಾಣಿಸ್ತಿದೆ ಅಲ್ಲ, ಬೆರಳಲ್ಲಿ ಇರ್ತಿ ಸ್ವಲ್ಪ ತಗೊಂಡ್ಬಿಟ್ಟು ಈ ರೀತಿ ನೀವು ಮಾಡಿದ್ರೆ ಇದು 1 ಎಳೆ, 1 ಸ್ಟ್ರಿಂಗ್ ಅಂತ ಬರ್ತದೆ. 1 ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಅಥವಾ 1 ಎಳೆ ಪಾಕ ಅಂತ ಕರೀತಾರೆ. ಸೊ ಇಷ್ಟು ಬರಬೇಕು. ಸೊ ಈಗ ಆದ ನಂತರ, ಇಷ್ಟು ಬಂದಾಗ ನಂತರ ನಾವೇನು ಈ ಕಡಲೆ ಹಿಟ್ಟು ಮತ್ತೆ ತುಪ್ಪದ ಮಿಶ್ರಣ ಇತ್ತಲ್ಲ, ಆ ಮಿಶ್ರಣ ನಾವೆಲ್ಲ ಇದರಲ್ಲಿ ಹಾಕೊಳ್ಳುವ. ಇದಾದ ನಂತರ ಈ ಫ್ಲೇಮ್ ನ ಈಗ ಮಧ್ಯಮ ಹುರಿಯಲ್ಲಿ ಇಟ್ಬಿಟ್ಟು ಈ ಒಂದು ಸಕ್ಕರೆ ಪಾಕ ಮತ್ತೆ ಈ ಒಂದು ಮಿಶ್ರಣ ಎಲ್ಲ ಒಂದಕ್ಕೊಂದು ಹೊಂದ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನ ಮಿಕ್ಸ್ ಮಾಡ್ಬೇಕಾಗತ್ತೆ.
ನೆನಪಿರ್ಲಿ ಸೈಡ್ಸ್ ಅಲ್ಲೆಲ್ಲ ಇದು ಟಚ್ ಆಗ್ತಾ ಇರುತ್ತೆ. ಸೊ ಅದನ್ನ ಕ್ಲೀನ್ ಆಗಿ ತೆಗಿತಾ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ತಾನೆ ಇರಬೇಕು. ಯಾಕಂದ್ರೆ ತುಪ್ಪ ಕರಗ್ತಾ ಇರುತ್ತೆ, ಆ ಒಂದು ಶುಗರ್ ಸಿರಪ್ ಎಲ್ಲ ಒಂದಕ್ಕೊಂದು ಹೊಂದ್ಕೊಳ್ತಾ ಇರುತ್ತೆ, ಒಂದ್ ಸ್ವಲ್ಪ ಬಬಲ್ಸ್ ಅನ್ನೋದು ಹಿಂಗ್ ಮೇಲೆ ಬರ್ತಾ ಇರುತ್ತೆ. ಇಂಥ ಸಂದರ್ಭದಲ್ಲಿ 1 ಕಪ್ನಷ್ಟು ತುಪ್ಪ ಪಕ್ಕದಲ್ಲೇ ರೆಡಿ ಇಟ್ಕೊಳ್ಳಿ. ನೆನಪಿಟ್ಕೊಳ್ಳಿ, ತುಪ್ಪ ಮಾತ್ರ ಬಿಸಿ ತುಪ್ಪ ಹಾಕಬಾರ್ದು. ರೂಮ್ ಟೆಂಪರೇಚರ್ ಅಲ್ಲಿ ಮೆಲ್ಟ್ ಆಗಿರ್ತಕ್ಕಂಥ ತುಪ್ಪನ ಹಾಕ್ತಾ ನಾವು ಮಿಕ್ಸ್ ಮಾಡಬೇಕು. ಸೊ ಈಗ ಏನಾಗುತ್ತೆ, ಆ ತುಪ್ಪ ಅಂತಕ್ಕಂಥದ್ದು ಈ ಒಂದು ಕಡಲೆ ಹಿಟ್ಟಿನ ಮಿಶ್ರಣ ಜೊತೆ ಎಮಲ್ಸಿಫೈ ಆಗಕ್ ಶುರು ಆಗುತ್ತೆ, ಅಂದ್ರೆ ಹೊಂದ್ಕೊಳಕ್ ಶುರು ಆಗ್ತಾ ಇರುತ್ತೆ. ಆ ತುಪ್ಪ ಎಲ್ಲ ಈ ಒಂದು ಹಿಟ್ಟಿನ ಒಂದು ಮಿಶ್ರಣ ಕುಡಿಲಿಕ್ಕೆ ಶುರು ಮಾಡ್ತಾ ಇರುತ್ತೆ. ಅದು ನೀವು ಎಷ್ಟೇ ತುಪ್ಪ ಹಾಕಿದ್ರು ಸಹ ಅದು ಹೀರ್ಕೊಳ್ಳಕ್ಕೆ ಶುರು ಮಾಡ್ತಾ ಇರುತ್ತೆ. ಬಟ್ ಓನ್ಲಿ ಥಿಂಗ್ ಇಸ್ ಮೀಡಿಯಂ ಟು ಲೋ ಫ್ಲೇಮ್ ಅಲ್ಲೇ ಇಟ್ಬಿಟ್ಟು ನೀವು ಇದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು ಕಂಟಿನ್ಯೂಸ್ ಆಗಿ. ಎಲ್ಲೂ ಸಹ ಕೈ ಬಿಡುವ ಹಾಗಿಲ್ಲ. ಸ್ವಲ್ಪ ಕೈ ಬಿಟ್ರು ಸಹ ತಳ ಹಿಡಿತಕ್ಕಂಥ ಚಾನ್ಸಸ್ ಇರುತ್ತೆ. ನೀವು ನೋಡ್ತಿರ್ಬೋದು ಈಗ ಆ ಮಿಶ್ರಣದ ಕಲರ್ ಸಹ ಸ್ವಲ್ಪ ಚೇಂಜ್ ಆಗ್ತದೆ, ಬಬಲ್ಸ್ ಎಲ್ಲ ಮೇಲೆ ಬರಕ್ ಶುರು ಆಗ್ತದೆ. ಆ ರೀತಿ ಬಬಲ್ಸ್ ಯಾವಾಗ ಬರಕ್ ಶುರು ಆಗುತ್ತೆ, ತುಪ್ಪ ಎಲ್ಲ ಹೀರ್ಕೊಂಡಾದ ನಂತರ ಹತ್ರ ಬರ್ತಾ ಇರುತ್ತೆ. ಸೊ ಈ ತರ ಮಿಕ್ಕಿರ್ತಕ್ಕಂಥ ತುಪ್ಪ ಎಲ್ಲ ಇದನ್ನ ಕುಡಿಯೋವರೆಗೂ ನಾವು ಇದೇ ರೀತಿ ಈ ಪ್ರೋಸೆಸ್ನ ನಾವು ಕಂಟಿನ್ಯೂ ಮಾಡ್ತಾ ಇರಬೇಕು. ಆನೆ ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾ ನೀವು ನೋಡ್ತಿರ್ಬೋದಲ್ಲ, ತುಪ್ಪ ಎಲ್ಲ ಮೇಲೆ ತೇಲಕ್ ಶುರು ಆಗ್ತದೆ. ಇಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ನೋಡಿ, ಈಗ ಈ ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಇದು ಫೋಲ್ಡ್ ಆಗ್ತಾ ಇದೆ ಅಂದ್ಬಿಟ್ಟು. ಸೊ ಈಗ ಇನ್ನೇನು ಒಂದು 5 ನಿಮಿಷದಲ್ಲಿ ಈ ಒಂದು ಮೈಸೂರು ಪಾಕ್ ಅಂತಕ್ಕಂಥದ್ದು ರೆಡಿ ಆಗುತ್ತೆ. ಕೊನೆಯದಾಗಿರ್ತಕ್ಕಂಥ ಈ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಸಹ ನಾನು ಹಾಕೊಂಡ್ಬಿಟ್ಟು ಕೊನೆಯದಾಗಿ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಇಂಡಿಕೇಶನ್ ಏನಪ್ಪಾ ಅಂತ ಹೇಳಿದ್ರೆ, ನೀವು ಸೈಡ್ಸ್ ನೋಡಿ, ಈ ತಳ ನೋಡಿ ಏನಾಗುತ್ತಿದೆ, ಎಲ್ಲೂ ಸಹ ಮೆತ್ಕೊಳ್ತಿಲ್ಲ, ಕ್ಲೀನ್ ಆಗಿ ಅದು ತಿರುಗ್ತಾ ಇದೆ ಅಂತ ಹೇಳಿದ್ರೆ ಇನ್ನ ಇದಕ್ಕೆ ತುಪ್ಪದ ಅವಶ್ಯಕತೆ ಇಲ್ಲ, ಇದು ಪರ್ಫೆಕ್ಟ್ ಆಗಿದೆ. ಸೊ ಈಗ ಫಿನಿಶಿಂಗ್ ಆಗಿ ನಾನು ಸ್ವಲ್ಪ ಏಲಕ್ಕಿ ಪೌಡರ್ ಅನ್ನ ಹಾಕ್ಬಿಟ್ಟು ಕೊನೆಯದಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡ್ತಿರ್ಬೋದು ನೀವು ಎಷ್ಟು ಸಲೀಸಾಗಿ ಈ ಸೈಡ್ಸ್ ಅಂತಕ್ಕಂಥದ್ದು ಬಿಡ್ತಾ ಇದೆ ಬಾಣಲೆದು. ಸೊ ಇದು ನಿಮ್ಗೆ ಇಂಡಿಕೇಶನ್ ಇದು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು. ಮತ್ತೆ ಇನ್ನು ತುಪ್ಪ ಹಾಕಿದ್ರು ಸಹ ಅದು ಹೀರ್ಕೊಳ್ಳೋದಿಲ್ಲ. ಸೊ ಈಗ ಅದ್ರದ್ದು ಒಂದು ಕೆಪಾಸಿಟಿ ಅಂತಕ್ಕಂಥದ್ದು ಮುಗ್ದಿದೆ. ಸೊ ಇದಾಗಿದೆ ಅಂತ ಯಾವಾಗ ಗೊತ್ತಾಯ್ತು ಅಂದ್ರೆ, ಒಂದು ಸ್ವಲ್ಪ ಚಿಟಿಕೆ ಅಷ್ಟು ಈ ಒಂದು ಪದಾರ್ಥ ಅಂತ ತಗೊಂಡು ನೀವು ಬೆರಳಲ್ಲಿ ಹಿಂಗ ಅಂತ ಹೇಳಿದ್ರೆ ನಿಮ್ ಕೈಯಲ್ಲಿ ಇರ್ತಕ್ಕಂಥ ಟೆಂಪರೇಚರ್ ಅಲ್ಲೇ ಅದೊಂದು ಸ್ವಲ್ಪ ಗಟ್ಟಿ ಉಂಡೆ ತರ ಆಗ್ಬೇಕು, ಸಾಫ್ಟ್ ಉಂಡೆ ತರ. ಸೊ ಇಷ್ಟ ಆದ್ರೆ ಇದು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಸೊ ಈಗ ಇದ್ರದ ಒಂದು ರೆಡಿ ಆಗಿದೆ. ಸೊ ತಕ್ಷಣಕ್ಕೆ ನಾವು ಮೊದಲೇ ಗ್ರೀಸ್ ಮಾಡ್ಕೊಂಡಿದ್ದಲ್ಲ, ಆ ಒಂದು ಪಾತ್ರೆಯಲ್ಲಿ ನಾವು ಈ ಮೈಸೂರು ಪಾಕ್ ಮಿಶ್ರಣವನ್ನೆಲ್ಲನೂ ಹಾಕೊಂಡ್ಬಿಡುವ. ಬಟ್ ತುಂಬಾ ಹುಷಾರಾಗಿರಿ, ತುಂಬಾ ಅಂದ್ರೆ ತುಂಬಾನೇ ಬಿಸಿ ಇರುತ್ತೆ. 1-2-3 ಸತಿ ಟ್ಯಾಪ್ ಮಾಡಿ ಬಬಲ್ಸ್ ಏನಾದ್ರು ಇದ್ರೆ ಮೇಲ್ಗಡೆ ಬಂದ್ಬಿಡ್ಲಿ. ಸೊ ಈಗ ಇದನ್ನ 3 ರಿಂದ 4 ಗಂಟೆಗಳ ಕಾಲ ತಣ್ಣಗಾಗ್ಲಿಕ್ಕೆ ನಾವು ಬಿಡ್ಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಈಗ 4 ಗಂಟೆಗಳ ಕಾಲ ಆಗಿದೆ. ಚಾಕು ಸಹಾಯದಿಂದ ಈ ಒಂದು ಸೈಡ್ಸ್ ಅನ್ನೆಲ್ಲ ನಾನು ಈ ರೀತಿ ಕಟ್ ಮಾಡ್ಕೊಳ್ತೇನೆ. ನೋಡಿ, ಕೈಯಲ್ಲಿ ಮುಟ್ಲಿಕ್ಕೆ ಆಗುವಂತ ಸಂದರ್ಭದಲ್ಲಿ ಮಾತ್ರ ಇದನ್ನ ಏನ್ ಮಾಡ್ತೀನಿ, ಒಂದು ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟು ಈ ರೀತಿ ಉಲ್ಟಾ ಹಾಕೊಳ್ತೇನೆ. ಬ್ಯೂಟಿಫುಲ್. ಈಗ ಆ ಒಂದು ಚಾಕುಲ್ ಸ್ವಲ್ಪ ಟ್ಯಾಪ್ ಮಾಡಿದ್ರೆ ಸಾಕು, ಮೇಲ್ಗಡೆ ಇರ್ತಕ್ಕಂಥದ್ದು ಕ್ಲೀನ್ ಆಗಿ ಹೊರಗಡೆ ಬಂದ್ಬಿಡುತ್ತೆ. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಈ ಒಂದು ಮೈಸೂರು ಪ್ಯಾಕಿನ ಸ್ಲ್ಯಾಬ್ ರೆಡಿ ಆಗಿದೆ ಅಂದ್ಬಿಟ್ಟು. ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್, ಒಳ್ಳೆ ಪರ್ಫೆಕ್ಟ್ ಕಲರ್ ಇದೆ. ಈಗ ನಾವೇನ್ ಮಾಡ್ತೀನಿ, ಆ ಚಾಕು ಸಹಾಯದಿಂದ ನಿಮ್ಗೆ ಯಾವ ರೀತಿಯ ಶೇಪ್ ಅಲ್ಲಿ ಬೇಕೋ ಆ ಶೇಪ್ ಅಲ್ಲಿ ನೀವು ಇದನ್ನ ಕಟ್ ಮಾಡ್ಕೋಬಹುದು. ನಾನು ರೆಗ್ಯುಲರ್ ರೆಸ್ಟೋರೆಂಟ್ಸ್ ಮತ್ತೆ ಸ್ವೀಟ್ಸ್ ಅಂಗಡಿಯಲ್ಲಿ ಮಾಡ್ತಲ್ಲ ಆ ತರ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಹೆಚ್ಚು ಕಮ್ಮಿ 1.5 ಇಂಚ್ ಉದ್ದದಷ್ಟನ್ನ ಕಟ್ ಮಾಡ್ಕೊಳ್ತೀವಿ. ಅದು ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಒಂದು ಪರ್ಫೆಕ್ಟ್ ಬೈಟ್, ಸೂಪರ್. ಆ ಟೆಕ್ಸ್ಚರ್ ನೋಡಿ ಏನ್ ಪರ್ಫೆಕ್ಟ್ ಆಗಿ ಬಂದಿದೆ ಅಂದ್ಬಿಟ್ಟು ನಾ ಹೇಳ್ತೀನಲ್ಲ, ನೀವು ಹೊರಗಡೆಯಿಂದ ನಂದಿನಿ ಆಗಿರ್ಬೋದು, ಬೇರೆ ಬೇರೆ ಒಂದು ಬ್ರ್ಯಾಂಡಿನ ಮೈಸೂರು ಪಾಕ್ ತಗೊಂಡ್ ಬಂದ್ರು ಸಹ 100 ರೂಪಾಯಿ ಖರ್ಚು ಮಾಡ್ತೀರಾ. ಪ್ರತಿಯೊಂದು ಸಾಮಗ್ರಿಗಳು ಸಹ ನಿಮ್ ಮನೇಲೆ ಇರುತ್ತೆ. ಬಟ್ ಮಾಡ್ತಕ್ಕಂಥ ಆ ಒಂದು ಪ್ರೋಸೆಸ್ ನಿಮಗೆ ಗೊತ್ತಿರೋದಿಲ್ಲ. ಸೊ ಈ ಒಂದು ದಿನ ನಾನು ಆ ಒಂದು ಸೀಕ್ರೆಟ್ ಪ್ರೋಸೆಸ್ ಅನ್ನ ಮತ್ತೆ ರೆಸಿಪಿನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನೋಡ್ರಿ, ಆ ಟೆಕ್ಸ್ಚರ್ ನೋಡಿ ಎಷ್ಟು ಅದ್ಭುತವಾಗಿ ಬಂದಿದೆ. ಸಾಫ್ಟ್ ಬಾಯಲ್ಲಿ ಇಟ್ರೆ ಕರುಗ್ ಹೋಗ್ತದೆ, ಅಷ್ಟು ಅದ್ಭುತವಾಗಿರುತ್ತೆ ಈ ಒಂದು ಮೈಸೂರು ಪಾಕು. ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ರೆಸಿಪಿ ಈ ಒಂದು ಮೈಸೂರು ಪಾಕ್. ಖಂಡಿತವಾಗಿಯೂ ಇದನ್ನ ಮಾಡಿ ಅದು ಯಾವ ರೀತಿ ಆಗಿದೆ ಅಂತ ತಿಳಿಸೋದನ್ನ ಮರಿಬೇಡಿ. ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಯ್ತಲ್ಲ, ಮಾಡ್ತೀರಾ?
ಹಾಗಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ನ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ಸ್ನ ಆಲಿಗೆ ಮಾಡಿ ಆಗ್ತಾನೆ ನಾನು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ನ ಅಪ್ಡೇಟ್ಸ್ ನಿಮಗೆ ಮೊದಲನೇದಾಗಿ ಸಿಗ್ತಾ ಇರುತ್ತೆ. ಹಾಗಾದರೆ ನಾನು ಮತ್ತೆ ಇದೇ ರೀತಿ ಇನ್ನ ಹೊಸ ವೈವಿಧ್ಯಮಯ ಅಡುಗೆಗಳೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರಪ್ಪ.